ಹಲೋ ಸ್ಟೂಡೆಂಟ್ಸ್, ನಮ್ಮ ಹಿಂದಿನ ವಿಡಿಯೋದಲ್ಲಿ ಫಾರ್ಮುಲೇಷನ್ ಆಫ್ LPP ನ ನೋಡ್ತಾ ಇದ್ವಿ. ಈ ವಿಡಿಯೋಲು ಕೂಡ ಅದನ್ನೇ ಕಂಟಿನ್ಯೂ ಮಾಡೋಣ. ಸೊ ಹಿಯರ್ ಇಸ್ ದ ಕ್ವೆಶ್ಚನ್. Farmer has 100 acres of land. He can sell all tomatoes, potatoes and radishes that he has grown. The price he can obtain is rupees 1 per kg for tomatoes, rupees 0.75 per kg for potatoes, and rupees 2 per kg for radishes. The average yield per acre is 2000 kg for tomatoes, 1000 kg for potatoes, and 3000 kg for radishes. The fertilizer is available at rupees 0.5 per kg. The amount of fertilizer required per acre is 100 kg for tomatoes and potatoes, 50 kg for radishes. The labors required for sowing, cultivating and harvesting per acre is 8 man day for each potatoes and radishes and 5 man day for tomatoes. The total availability of labor is 400 man day and are available at rupees 20 per man day. Formulate this as LPP. ಫಸ್ಟ್ ಸೊಲ್ಯೂಷನ್ ಹೋಗಕ್ಕಿಂತ ಮುಂಚೆ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಇಲ್ಲಿ ಕೀವರ್ಡ್ ಏನಿದೆ ಅಂತ ನೋಡಿ. ಪ್ರೈಸ್ ಅಂತ ಇದೆ, ಅಂದ್ರೆ ಪ್ರಾಫಿಟ್ ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಅವರ್ ಆಬ್ಜೆಕ್ಟಿವ್ ಇಸ್ ಟು ಮ್ಯಾಕ್ಸಿಮೈಸ್ ದ ಪ್ರಾಫಿಟ್. ಗಿವನ್ ಅನ್ನ ನೋಡ್ತಾ ಹೋಗೋಣ. It is given that by selling 1 kg of tomato, farmer gets 1 rupee profit. ಹಾಗೇನೆ 0.75 rupee ಪ್ರಾಫಿಟ್ ಪೊಟ್ಯಾಟೋಸ್ ಇಂದ, 2 rupees ಪ್ರಾಫಿಟ್ ರಾಡಿಶಸ್ ಇಂದ ಸಿಗತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿದೆ ಏನಂತಂದ್ರೆ ಪರ್ ಕೆಜಿ ಅಂತ ಇದೆ. ಸೊ ನಾವು ಟೋಟಲ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಎಷ್ಟು ಕೆಜಿ ಟೊಮೆಟೊ ಇದೆ, ಎಷ್ಟು ಕೆಜಿ ಪೊಟ್ಯಾಟೋಸ್ ಇದೆ, ಎಷ್ಟು ಕೆಜಿ ರಾಡಿಶಸ್ ಇದೆ ಅನ್ನೋದು ಬೇಕು. ಬಟ್ ಇಲ್ಲಿ ಕೊಟ್ಟಿರೋದನ್ನ ನೋಡಿ, ಟೊಮ್ಯಾಟೋಸ್ ಏನಿದೆ ಈಲ್ಡ್ ಪರ್ ಏಕರ್ 2000 kg ಪರ್ ಏಕರ್ ಅಂತ ಇದೆ. ಹಾಗೆ ಪೊಟ್ಯಾಟೋಸ್ 1000 kg ಪರ್ ಏಕರ್ ಅಂತ ಇದೆ ಅಂಡ್ ರಾಡಿಶ್ 3000 kg ಪರ್ ಏಕರ್ ಅಂತ ಇದೆ. ಇಲ್ಲಿ ಕೆಜಿ ಪರ್ ಏಕರ್ ಯೂನಿಟ್ ಇರೋದು. ನಮಗೆ ಟೋಟಲ್ ಎಷ್ಟು ಕೆಜಿ ಅನ್ನೋದು ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು? ಟೊಮ್ಯಾಟೊ ಈಲ್ಡ್ ಅನ್ನ ಫೈಂಡ್ ಔಟ್ ಮಾಡೋಣ. ಈಲ್ಡ್ ಹೇಗ್ ಫೈಂಡ್ ಔಟ್ ಮಾಡೋದು? ಈಲ್ಡ್ ಪರ್ ಏಕರ್ ಇಂಟು ನಂಬರ್ ಆಫ್ ಏಕರ್ಸ್. ಎಷ್ಟು ಏಕರ್ ಅಲ್ಲಿ ಟೊಮ್ಯಾಟೋಸ್ ಇದೆ ಅದು ಬೇಕು. ಬಟ್ ಅದು ಇದೆಯಾ ಇಲ್ಲಿ ಕೊಟ್ಟಿದಾರಾ? ಇಲ್ಲ. ಅದಕ್ಕೆ ಅದನ್ನ x1 ಅಂತ ಅನ್ಕೊಳ್ಳೋಣ. ಸೊ ಈಲ್ಡ್ ಪರ್ ಏಕರ್ ಕೊಟ್ಟಿದ್ದಾರೆ 2000 ಅಂತ. ಟೋಟಲ್ ಈಲ್ಡ್ ಏನಾಗುತ್ತೆ ಟೊಮೆಟೋಸ್ದು? 2000 ಇಂಟು x1 ಅಂತ ಆಗತ್ತೆ. ಇದೇ ರೀತಿ ನಾವು ಪೊಟ್ಯಾಟೋಸ್ಗೆ ನೋಡಿದ್ರೆ 1000 x2. ಹಾಗೆ ರಾಡಿಶಸ್ ಏನಾಗತ್ತೆ? ಈಲ್ಡ್ ಪರ್ ಏಕರ್ ಇಂಟು ನಂಬರ್ ಆಫ್ ಏಕರ್ಸ್ ಮಾಡಿದ್ರೆ ಇಲ್ಲಿ ಇರೋದು ಏನಿದೆ 3000 ಇಂಟು x3 ಅಂತ ಆಗತ್ತೆ. ಸೊ ಇಲ್ಲಿ ಏನಿದೆ 2000 x1, 1000 x2, 3000 x3 ಅನ್ನೋದು ಇದರ ಯೂನಿಟ್ ಏನಾಗತ್ತೆ ಅಲ್ಲಿಗೆ? ಕೆಜಿ ಅನ್ನೋದಾಗತ್ತೆ. ಸೊ ನಮಗೆ ಈ ಯೂನಿಟ್ ನಮಗೆ ಬೇಕಾಗಿರೋ ಯೂನಿಟ್ ಅಲ್ಲೇ ಸಿಕ್ತು. ಈಗ ನಾವು ಪ್ರಾಫಿಟ್ ನ ಫೈಂಡ್ ಔಟ್ ಮಾಡ್ಬೋದು. ಸೊ ಪ್ರಾಫಿಟ್ ಏನಾಗುತ್ತೆ? ಪ್ರಾಫಿಟ್ ಈಸ್ ಈಕ್ವಲ್ ಟು 1 ಇಂಟು ಕ್ವಾಂಟಿಟಿ ಆಫ್ ಟೊಮ್ಯಾಟೊ ಪ್ಲಸ್ 0.75 ಇಂಟು ಕ್ವಾಂಟಿಟಿ ಆಫ್ ಪೊಟ್ಯಾಟೊ ಪ್ಲಸ್ 2 ಇಂಟು ಕ್ವಾಂಟಿಟಿ ಆಫ್ ರಾಡಿಶ್. ಇದನ್ನ ಮ್ಯಾಥಮೆಟಿಕಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ನಮಗೆ ಈ ರೀತಿ ಸಿಗತ್ತೆ. ಇದು ಯಾಕೆ ಬಂತು ಅಂತ ನಾವು ಪ್ರೀವಿಯಸ್ ಸ್ಲೈಡ್ ನಲ್ಲಿ ನೋಡಿದ್ವಿ ಹೇಗೆ ಅಂತ. ಸೊ 1 ಇಂಟು 2000 x1 ಪ್ಲಸ್ 0.75 ಇಂಟು 1000 x2 ಪ್ಲಸ್ 2 ಇಂಟು 3000 x3. ಇದು ಪ್ರಾಫಿಟ್ ಗೆ ಎಕ್ಸ್ಪ್ರೆಷನ್. ಬಟ್ ದಿಸ್ ಇಸ್ ನಾಟ್ ಅವರ್ ಆಬ್ಜೆಕ್ಟಿವ್ ಫಂಕ್ಷನ್. ಇಲ್ಲಿ ಪ್ರಾಫಿಟ್ ನ ಮ್ಯಾಕ್ಸಿಮೈಸ್ ಮಾಡ್ಬೇಕು, ಹೌದು. ಆದ್ರೆ ಇಲ್ಲಿ ಮ್ಯಾಕ್ಸಿಮೈಸ್ ಮಾಡ್ಬೇಕಾಗಿರೋದು ಗ್ರಾಸ್ ಪ್ರಾಫಿಟ್ ನ ಅಲ್ಲ. ಇಲ್ಲಿ ನಮಗೆ ಏನ್ ಸಿಕ್ಕಿದೆ? ಇದು ಗ್ರಾಸ್ ಪ್ರಾಫಿಟ್. ಏನು ಗ್ರಾಸ್ ಪ್ರಾಫಿಟ್ ಅಂದ್ರೆ? ನೆಟ್ ಪ್ರಾಫಿಟ್ ಅಂದ್ರೆ ಕೇಳಿದೀರಾ? ಸೊ ನೆಟ್ ಪ್ರಾಫಿಟ್ ಅಂತಂದ್ರೆ ಪ್ರಾಫಿಟ್ ಒಪ್ಟೇನ್ ಆಗಿರೋದು ಅಲ್ಲಿ ಎಕ್ಸ್ಪೆನ್ಸಸ್ ಏನಿದೆ ಎಲ್ಲದನ್ನು ಸಬ್ಟ್ರಾಕ್ಟ್ ಮಾಡಿ ಕೈಯಲ್ಲಿ ಎಷ್ಟು ಉಳಿತು ಅನ್ನೋದು ನೆಟ್ ಪ್ರಾಫಿಟ್. ಸೊ ಅದನ್ನ ನಾವು ಮ್ಯಾಕ್ಸಿಮೈಸ್ ಮಾಡ್ಬೇಕಾಗಿರೋದು. ಈಗ ಹಾಗಾದ್ರೆ ನಾವು ನೆಟ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಮಗೆ ಎಕ್ಸ್ಪೆನ್ಸಸ್ ಏನೇನಿದೆ ಅನ್ನೋದು ಗೊತ್ತಾಗ್ಬೇಕು. ಸೊ ಏನೇನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಇಲ್ಲಿ? ಎರಡೇನೋ ಎಕ್ಸ್ಪೆನ್ಸಸ್ ಇದೆ. ಒಂದು ಫರ್ಟಿಲೈಸರ್ಸ್ ಮೇಲೆ, ಇನ್ನೊಂದು ಲೇಬರ್ಸ್ ಮೇಲೆ. ಸೊ ಯಾವ್ದಾದ್ರ ಮೇಲೆ ಎಷ್ಟೆಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಫರ್ಟಿಲೈಸರ್ಸ್ ಮೇಲೆ ಏನಂತ ಕೊಟ್ಟಿದ್ದಾರೆ? ಫರ್ಟಿಲೈಸರ್ 1 kgಗೆ 50 ಪೈಸೆ. ಹಾಗಾದ್ರೆ ಎಷ್ಟು ನಮಗೆ ಫರ್ಟಿಲೈಸರ್ ಅವಶ್ಯಕತೆ ಇದೆ ಅನ್ನೋದನ್ನ ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕು. ಆಮೇಲೆ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ 1 kgಗೆ ಎಷ್ಟಾಗತ್ತೆ ಅನ್ನೋದನ್ನ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ನಾವು ಫರ್ಟಿಲೈಸರ್ ಮೇಲೆ ನಾವು ಎಷ್ಟು ಅಮೌಂಟ್ ನ ಹಾಕ್ಬೇಕಾಗತ್ತೆ ಅನ್ನೋದು ಅರ್ಥ ಆಗತ್ತೆ.
ಸೊ ಟೊಮ್ಯಾಟೋಸಿಗೆ ಏನ್ ಕೊಟ್ಟಿದ್ದಾರೆ, ಫರ್ಟಿಲೈಸರ್ ಪರ್ ಏಕರ್ ರಿಕ್ವೈರ್ಮೆಂಟ್ ಇದು. 1 ಏಕರ್ಗೆ ಫರ್ಟಿಲೈಸರ್ ಎಷ್ಟು ಬೇಕಾಗುತ್ತೆ ಟೊಮ್ಯಾಟೋಸ್ಗೆ ಅಂತಂದ್ರೆ 100 kg ಪರ್ ಏಕರ್. ಹಾಗೆ ಪೊಟ್ಯಾಟೋಸ್ಗೆ 100 kg, ರಾಡಿಶಸ್ಗೆ 50 kg ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಟೋಟಲ್ ಎಷ್ಟು ಅವಶ್ಯಕತೆ ಇದೆ, ಎಷ್ಟು ರಿಕ್ವೈರ್ಮೆಂಟ್ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು? ಹೇಗೆ ಅಂದ್ರೆ ಟೋಟಲ್ ಅಮೌಂಟ್ ಆಫ್ ಫರ್ಟಿಲೈಸರ್ಸ್ ರಿಕ್ವೈರ್ಡ್ ಇಸ್ ಈಕ್ವಲ್ ಟು 100 into x1 plus 100 into x2 plus 50 into x3. ಓಕೆ, ನಮಗೆ ಇದರಿಂದ ಏನ್ ಸಿಗತ್ತೆ, ಟೋಟಲ್ ಅಮೌಂಟ್ ಆಫ್ ಫರ್ಟಿಲೈಸರ್ಸ್ ರಿಕ್ವೈರ್ಡ್ ಸಿಗತ್ತೆ. ಈಗ ನಾವೇನ್ ಮಾಡ್ಬೇಕು, ಎಕ್ಸ್ಪೆಂಡಿಚರ್ ಆನ್ ಫರ್ಟಿಲೈಸರ್ಸ್ ನ ಫೈಂಡ್ ಔಟ್ ಮಾಡ್ಬೇಕು. ಅದಕ್ಕೆ ಕಾಸ್ಟ್ ಆಫ್ ಫರ್ಟಿಲೈಸರ್ ಇಂಟು ಅಮೌಂಟ್ ಆಫ್ ಫರ್ಟಿಲೈಸರ್ಸ್ ರಿಕ್ವೈರ್ಡ್, ಇದನ್ನ ನಾವು ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಈ ರೀತಿ ಸಿಗತ್ತೆ. ಓಕೆ, ನೆಕ್ಸ್ಟ್ ಎಕ್ಸ್ಪೆನ್ಸ್ ಏನಿದೆ, ಲೇಬರ್ ಕಾಸ್ಟ್ ಪರ್ ಮ್ಯಾನ್ ಡೇ ₹20. ಹಾಗಾದ್ರೆ ಎಷ್ಟು ಲೇಬರ್ ರಿಕ್ವೈರ್ಮೆಂಟ್ ಇದೆ ಅದನ್ನು ಕೂಡ ಗಿವನ್ ಅಲ್ಲಿ ಇದೆ. ಟೊಮ್ಯಾಟೋಸಿಗಾದ್ರೆ ಮ್ಯಾನ್ ಡೇ ಪರ್ ಏಕರ್ 5 ಮ್ಯಾನ್ ಡೇ ಪರ್ ಏಕರ್ ಇದೆ. ಹಾಗೆ ಪೊಟ್ಯಾಟೋಸ್ಗೆ 8 ಮ್ಯಾನ್ ಡೇ ಪರ್ ಏಕರ್, ರಾಡಿಶಸ್ಗೆ 8 ಮ್ಯಾನ್ ಡೇ ಪರ್ ಏಕರ್. ಫರ್ಟಿಲೈಸರ್ ಎಕ್ಸ್ಪೆಂಡಿಚರ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಹೇಗ್ ಮಾಡಿದ್ವಿ ಅದೇ ರೀತಿ ಇಲ್ಲೂ ಕೂಡ ಫಾಲೋ ಮಾಡಿದ್ರೆ ಟೋಟಲ್ ಲೇಬರ್ ರಿಕ್ವೈರ್ಡ್ ಇಸ್ ಈಕ್ವಲ್ ಟು 5x1 ಪ್ಲಸ್ 8x2 ಪ್ಲಸ್ 8x3 ಆಗುತ್ತೆ. ಸೊ ಟೋಟಲ್ ಲೇಬರ್ ಕಾಸ್ಟ್ ಏನು, 20 into 5x1 ಪ್ಲಸ್ 8x2 ಪ್ಲಸ್ 8x3. ಈಗ ನಮಗೆ ಎಕ್ಸ್ಪೆನ್ಸಸ್ ಏನೇನು ಅನ್ನೋದು ಸಿಕ್ತು. ಸೊ ನಾವು ವಿ ಶಲ್ ಕ್ಯಾಲ್ಕುಲೇಟ್ ದ ನೆಟ್ ಪ್ರಾಫಿಟ್. ಹಾಗಾದ್ರೆ ನೆಟ್ ಪ್ರಾಫಿಟ್ ಅಂದ್ರೆ ಏನು, ಗ್ರಾಸ್ ಪ್ರಾಫಿಟ್ ಮೈನಸ್ ಎಕ್ಸ್ಪೆಂಡಿಚರ್ಸ್. ಇದನ್ನ ಈ ಎಲ್ಲಾ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಈ ರೀತಿ ಒಂದು ವ್ಯಾಲ್ಯೂ ಸಿಗತ್ತೆ. ಈಗ ಏನ್ Z ಅಂತ ಸಿಕ್ಕಿದೆ ಇದು ನೆಟ್ ಪ್ರಾಫಿಟ್, ಇದನ್ನ ನಾವು ಮ್ಯಾಕ್ಸಿಮೈಸ್ ಮಾಡ್ಬೇಕಾಗಿರೋದು. ಸಿಂಪ್ಲಿಫೈಂಗ್ ದಿಸ್ ವಿ ಗೆಟ್ ಈ ರೀತಿ ಒಂದು ಫಂಕ್ಷನ್ ಸಿಗುತ್ತೆ. Z is equal to 1850 x1 plus 540 x2 plus 5815 x3. So this is our objective function and we have to maximize it. ಈಗ ನಮಗೆ ಆಬ್ಜೆಕ್ಟಿವ್ ಫಂಕ್ಷನ್ ಸಿಕ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಕನ್ಸ್ಟ್ರೇಂಟ್ಸ್ ಯಾವ್ದು ಅಂತ ನೋಡ್ಬೇಕು. ಕನ್ಸ್ಟ್ರೇಂಟ್ಸ್ ಅಂತಂದ್ರೆ ಕಂಡೀಷನ್ಸ್, ರಿಕ್ವೈರ್ಮೆಂಟ್ಸ್ ಏನೇನು ಅಂತ. ಸೊ ಫಸ್ಟ್ ಕನ್ಸ್ಟ್ರೇಂಟ್ ಏನಿರ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಾರ್ಮರ್ ಹ್ಯಾಸ್ 100 acres ಆಫ್ ಲ್ಯಾಂಡ್ ಅಂತ. ಇದನ್ನ ಈ ಸ್ಟೇಟ್ಮೆಂಟ್ ಅನ್ನ ಹಿಂಟ್ ಆಗಿ ಯೂಸ್ ಮಾಡ್ಬೋದು. ಫಾರ್ಮರ್ ಹ್ಯಾಸ್ 100 acres ಆಫ್ ಲ್ಯಾಂಡ್ ಅಂದ್ರೆ ಏನು, ಎಷ್ಟು ಲ್ಯಾಂಡ್ ಏರಿಯಾದಲ್ಲಿ ಕಲ್ಟಿವೇಟ್ ಮಾಡ್ಬೋದು ಆ ಏರಿಯಾ 100ಕ್ಕಿಂತ ಜಾಸ್ತಿ ಆಗೋ ಹಾಗಿಲ್ಲ. ಹಾಗಾಗಿ ಲ್ಯಾಂಡ್ ದಟ್ ಕ್ಯಾನ್ ಬಿ ಯೂಸ್ ಫಾರ್ ಕಲ್ಟಿವೇಶನ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 100. ಅಂದ್ರೆ ಏನರ್ಥ, ಟೋಟಲ್ ಸಮ್ ಮಾಡಿದ್ರೆ ಕಲ್ಟಿವೇಶನ್ ಮಾಡಿರುವಂತ ಲ್ಯಾಂಡ್ ಇಂದು x1 ಪ್ಲಸ್ x2 ಪ್ಲಸ್ x3 ಆಗುತ್ತೆ. ದಿಸ್ ಸಮ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 100 ಅಂತ ಆಯ್ತು. ಸೊ ದಿಸ್ ಇಸ್ ಅವರ್ ಫಸ್ಟ್ ಕನ್ಸ್ಟ್ರೇಂಟ್. ಈಗ ಸೆಕೆಂಡ್ ಕನ್ಸ್ಟ್ರೇಂಟ್ ಅನ್ನ ನೋಡೋಣ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಅವೈಲಬಿಲಿಟಿ ಆಫ್ ಲೇಬರ್ ಇಸ್ ನಾಟ್ ಮೋರ್ ದೆನ್ 400 ಮ್ಯಾನ್ ಡೇ. ಅಂದ್ರೆ ಅರ್ಥ ಟೋಟಲ್ ಲೇಬರ್ ಏನಿದೆ ಅದು 400ಕ್ಕಿಂತ ಕಡಿಮೆ ಇರಬೇಕು ಅಂತ. ಟೋಟಲ್ ಲೇಬರ್ ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡಿದ್ವಿ. ಎಷ್ಟಿದೆ, 5x1 ಪ್ಲಸ್ 8x2 ಪ್ಲಸ್ 8x3. ಇದು ನಮ್ಮ ರಿಕ್ವೈರ್ಮೆಂಟ್, ಲೇಬರ್ ರಿಕ್ವೈರ್ಮೆಂಟ್. ಈ ರಿಕ್ವೈರ್ಮೆಂಟ್ 400ಕ್ಕಿಂತ ಕಡಿಮೆನೇ ಇರಬೇಕು. ಸೊ ದಿಸ್ ಇಸ್ ಅವರ್ ಸೆಕೆಂಡ್ ಕನ್ಸ್ಟ್ರೇಂಟ್. ಇನ್ನು ನೆಕ್ಸ್ಟ್ ಇರೋದು ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್. x1 x2 x3 ಅಂದ್ರೆ ಏನು, ಅದು ಲ್ಯಾಂಡ್ ಏಕರ್ ಎಷ್ಟಿದೆ ಅನ್ನೋದು, ದಟ್ ಕ್ಯಾನ್ ನಾಟ್ ಬಿ ನೆಗೆಟಿವ್, ರೈಟ್? ಹಾಗಾಗಿ ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ ಹೋಲ್ಡ್ ಆಗುತ್ತೆ. ದಿಸ್ ಪ್ರಾಬ್ಲಮ್ ಕ್ಯಾನ್ ಬಿ ಸಮರೈಸ್ಡ್ ಇನ್ ದ ಫಾರ್ಮ್ ಆಫ್ LPP ಆಸ್ ಈ ರೀತಿ ಬರಿಬಹುದು.